ಸಂಡೂರು ತಾಲೂಕು ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಕಿರಣ್ ಅವರ ವರ್ಗಾವಣೆಯನ್ನು ರದ್ದುಪಡಿಸಿ ಅವರನ್ನು ಸಂಡೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಮರು ನಿಯೋಜನೆ ಮಾಡಬೇಕೆಂದು ಸಂಡೂರು ತಾಲೂಕು ದಲಿತ ಸೇನೆ ಸಮಸ್ತ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಒತ್ತಾಯಿಸಲಾಗಿದೆ. ಸಂಘಟನೆಗಳ ಮುಖಂಡರು ಈ ಕುರಿತು ಸ್ಥಳೀಯ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ಅವರಿಗೆ ಮನವಿ ಸಲ್ಲಿಸಿ ಡಾಕ್ಟರ್ ಕಿರಣ್ ಅವರು ಸಾರ್ವಜನಿಕರೊಂದಿಗೆ ಅತ್ಯಂತ ಸರಳತೆ, ಮಾನವೀಯತೆ ಹಾಗೂ ಪ್ರೀತಿ ವಾತ್ಸಲ್ಯದಿಂದ ವೈದ್ಯಕೀಯ ಸೇವೆ ಸಲ್ಲಿಸಿ ಜನರ ವಿಶ್ವಾಸ ಗಳಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸಂಡೂರು ಗಣಿ ಚಟುವಟಿಕೆಗಳಿಂದ ಕೂಡಿದ ಪ್ರದೇಶವಾಗಿದ್ದು ಪ್ರತಿನಿತ್ಯ ರಸ್ತೆ ಅಪಘಾತಗಳು ಹೆಚ್ಚಾಗಿ ಸಂಭವಿಸುತ್ತವೆ. ಇಂಥ ಸಂದರ್ಭಗಳಲ್ಲಿ ಅನುಭವಿ ವೈದ್ಯರ ಸೇವೆ ಅತ್ಯಗತ್ಯವಾಗಿದೆ. ಈಗಾಗಲೇ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಎದುರಾಗಿದ್ದು ಡಾಕ್ಟರ್ ಕಿರಣ್ ಅವರ ವರ್ಗಾವಣೆಯಿಂದ ಸಾರ್ವಜನಿಕರು ಮತ್ತಷ್ಟು ತೊಂದರೆ ಆಗುವುದು ಸಾಧ್ಯತೆ ಇದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಡಾಕ್ಟರ್ ಕಿರಣ್ ಅವರ ಸೇವೆ ಸಂಡೂರು ಭಾಗದ ಜನರಿಗೆ ಅತ್ಯಂತ ಅಗತ್ಯವಾಗಿದ್ದು ಅವರ ಬಳ್ಳಾರಿ ವರ್ಗಾವಣೆಯನ್ನು ತಕ್ಷಣವೇ ರದ್ದುಪಡಿಸಿ ಸಂಡೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮುಂದುವರಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಸಂಘಟನೆಗಳು ಶಾಸಕರಲ್ಲಿ ಕೋರಿಕೊಂಡಿವೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆರೋಗ್ಯ ಹಿತದೃಷ್ಟಿಯಿಂದ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಡಾಕ್ಟರ್ ಕಿರಣ್ ಅವರನ್ನು ಸಂಡೂರಿನಲ್ಲೇ ಉಳಿಸಬೇಕೆಂದು ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಆಗ್ರಹಿಸಿದ್ದಾರೆ. ಈ ದಿನ ತಾಲೂಕು ದಂಡಾಧಿಕಾರಿಗಳಿಗೆ ವೈದ್ಯರಾಗಿರ್ತಕ್ಕಂಥ ಕಿರಣ್ ಡಾಕ್ಟರ್ ಅವರಿಗೆ ಈ ಸಂಡೂರು ತಾಲೂಕಿಂದ ಬಳ್ಳಾರಿ ಜಿಲ್ಲೆಗೆ ವರ್ಗಾವಣೆಯಾಗಿದೆ. ಆ ಕಾರಣದಿಂದ ನಮ್ಮ ದಲಿತ ಸೇನೆ ವತಿಯಿಂದ ಇವತ್ತು ಇಲ್ಲಿನ 100 ಬೆಡ್ ಹಾಸ್ಪಿಟಲ್ ಅವ್ಯವಸ್ಥೆಗಳು ಬಹಳ ಇರ್ತಕ್ಕಂಥದ್ದು ನಾವು ಕಂಡಿದೀವಿ. ಆ ಕಾರಣದಿಂದ ವೈದ್ಯರು ಇವತ್ತೆಲ್ಲ ಟೋಟಲ್ ಆಗಿ ಇಲ್ಲಿ ತಮ್ಮ ಕೆಲಸವನ್ನು ಕೆಲವು ಮಂದಿ ಅವರ ವೃತ್ತಿ ಜೀವನದಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ, ಕೆಲವು ಮಂದಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನಿಯತ್ತಾಗಿರ್ತಕ್ಕಂಥ ಡಾಕ್ಟರ್ ಅಂದ್ರೆ ಅವ್ರೊಬ್ರೆ. ಯಾವ ಟೈಮ್ನಲ್ಲಿ ಬಂದ್ರು ಕೂಡ ಯಾವ ರೋಗಿಗಳು ಬಂದ್ರು ಸಹ ಆ ರೋಗಿಗಳಿಗೆ ಸಹಕರಿಸ್ತಕ್ಕಂಥ ಚೈತನ್ಯ ಅವರಲ್ಲಿದೆ. ಆ ಕಾರಣದಿಂದ ಅವ್ರನ್ನ ಸಂಡೂರಿನಲ್ಲೇ ಕೆಲಸ ನಿರ್ವಹಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ನಾವಿವತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಸಂಡೂರಲ್ಲಿ ಬಹಳ ವೈದ್ಯಗಳದ್ದು ಕೊರತೆ ಇದೆ ಅಂತಂದು ಹೇಳಿ ಸಾರ್ವಜನಿಕರೆಲ್ಲ ಹೇಳ್ತಿದ್ದಾರೆ. ಅಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಟ್ಟಿಲ್ಲ ಅಂತ ಕೇಳುವಂತದ್ದು. ಆದ್ರೆ ವೈದ್ಯರನ್ನೇ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಇದು ಅದನ್ನೇ ನಾವು ಕೇಳ್ತಾ ಇರೋದು. ಈಗ ಒಳ್ಳೆ ವೈದ್ಯರು ಇದ್ದಾರೆ. ಈಗ ಅವರು ಈಗ ಫಿಸಿಷಿಯನ್ ಡಾಕ್ಟರ್ ಏನಿದಾರಲ್ಲ, ಬಳ್ಳಾರಿಯಾಗಿರ್ತಕ್ಕಂಥ ಡಾಕ್ಟರ್ಗಳು ಇಲ್ಲಿ ಬಂದು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಬಹಳ ಕಡಿಮೆ. ಆ ಕಾರಣದಿಂದ ಅವ್ರು ಇಲ್ಲಿ ಹೊಂದ್ಕೊಂಡಿದ್ದಾರೆ. ಈಗ ಅವ್ರದ್ದು ಕೂಡ ವರ್ಗಾವಣೆ ಸಂದರ್ಭ ಇಲ್ಲ ಅಂತಲ್ಲ, ಆದ್ರೆ 8 ವರ್ಷಗಳ ಕಾಲ ಅವ್ರು ಇಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಆದ್ರೂ ಸಹ ಅವರಿಗೆ ವರ್ಗಾವಣೆ ಆಗಿರೋದ್ರಿಂದ ಇಲ್ಲಿನ ಕೆಲವೊಂದು ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ವೈದ್ಯರು, ಆ ಕಾರಣದಿಂದ ಅವರು ಮತ್ತೆ ಇಲ್ಲೇ ಅವ್ರ ವೃತ್ತಿಯನ್ನು ನಿರ್ವಹಿಸಲಿ ಎಂಬ ಕಾರಣಕ್ಕಾಗಿ ನಾವು ಇವತ್ತು ತಹಸೀಲ್ದಾರ್ಗೆ ಮನವಿಯನ್ನು ಮಾಡಿದ್ವಿ. ಈ ಈಗ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ಅದ್ರ ಜೊತೆಗೆ ಬೇರೆ ವೈದ್ಯರನ್ನ ಏನಾದ್ರೂ ನೇಮಕ ಮಾಡಿದಾರ? ಬೇರೆ ವೈದ್ಯರನ್ನ ನೇಮಕ ಮಾಡತಕ್ಕಂತ ಕೆಲಸ ಅಲ್ಲಿ ಈಗ ನಡೀತಾ ಇದೆ. ಆದ್ರೂ ಸಹ ಇಲ್ಲಿ ಬರ್ತಕ್ಕಂಥ ವೈದ್ಯರು ಬಹಳ ಕಡಿಮೆ ಇಲ್ಲಿ ಬರ್ತಕ್ಕಂಥದ್ದು. ಅವರು ಸಹ ಇವತ್ತು ಕೆಲವು ಮಂದಿ ವೈದ್ಯರು ಏನಿದ್ದಾರೆ, ನಾವು ಸಂಡೂರು ಅಂದ್ರೆ ಹೋಗ್ಲಾರದಂತ ಪರಿಸ್ಥಿತಿ ಬಂದಿದ್ದಾರೆ. ಆ ಕಾರಣದಿಂದ ಅವ್ರನ್ನೇ ಇಲ್ಲಿ ಮತ್ತೆ ನೇಮಕ ಮಾಡಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಮ್ಮ ಮನವಿ. ಈಗ ನೀವು ಸಂಡೂರು ಅಂದ್ರೆ ಹೋಗ್ಲಾರದಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರಿ. ಯಾಕಂತ ಪರಿಸ್ಥಿತಿ ನಮ್ಮ ಸಂಡೂರ್ಗೆ ಉದ್ಭವ ಆಗಿದೆ ಅಂತ? ಈ ಸಂಡೂರು ಪರಿಸ್ಥಿತಿ ಆಗಿದೆ ಅಲ್ವಾ, ಈಗ ಎಲ್ಲಿ ಎಷ್ಟು ಮಂದಿ ಮನವಿ ಮಾಡಿದ್ರೆ ಅಷ್ಟೇ. 100 ಬೆಡ್ ಹಾಸ್ಪಿಟಲ್ ಅಂದ ತಕ್ಷಣ ಇಲ್ಲಿ ಕಂಡಿದ್ದೀವಿ, ನಾವೆಲ್ಲ ನೋಡಿದ್ವಿ. ಇಲ್ಲಿನ ಬರ್ತಕ್ಕಂತ ರೋಗಿಗಳು ಪ್ರತಿಯೊಬ್ಬರು ಸಹ ಹೊರಗಡೆಯಿಂದ ಬರ್ತಕ್ಕಂಥ ರೋಗಿಗಳು ಯಾರೇ ಬಂದ್ರು ಸಹ ಅವ್ರನ್ನ ಹಾಸ್ಪಿಟಲ್ ಕಳಿಸ್ತಕ್ಕಂಥ ಪರಿಸ್ಥಿತಿ, ಬಳ್ಳಾರಿ ಕಳಿಸ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಇದೆ. ಅದು ಎಷ್ಟೇ ಸಹ ಎಲ್ಲ ನಿಮ್ಮ ಮಾಧ್ಯಮದವರು ಪ್ರಚಾರ ಮಾಡಿದಿರಿ ಅಥವಾ ಸಾರ್ವಜನಿಕರು ಸಹ ಅದ್ರ ಬಗ್ಗೆ ಹೋರಾಟನೂ ಸಹ ಮಾಡಿದ್ದಾರೆ, ಸಂಘ ಸಂಸ್ಥೆಗಳು ಸಹ ಹೋರಾಟ ಮಾಡಿದ್ದಾರೆ. ಆದ್ರೂ ಸಹ ಇಲ್ಲಿನ ನಮ್ಮ ಆಡಳಿತ ಏನಿದೆಯಲ್ಲ, ಆಡಳಿತ ಸರಿಯಾದ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಬೇಜಾರದ ಸಂಗತಿ. ಸಂಡೂರಿಗೆ ಬೇಕಾದಷ್ಟು ಅನುದಾನ ಇದೆ. ಎಂತ ಹಾಸ್ಪಿಟಲ್ ಬೇಕಾದ್ರೆ ಕಟ್ಬೋದು, ಎಂತ ಹಾಸ್ಪಿಟಲ್ ಬೇಕಾದ್ರೆ ಎಂತ ವೈದ್ಯರ ತಂದಿಡ್ಬೋದು. ಅದ್ಯಾಕೆ ಆಗ್ತಾ ಇಲ್ಲ ಅಂತ? ಇದು ಆಗ್ತಾ ಇಲ್ಲ. ಅದು ಆಗ್ತಕ್ಕಂಥ ಕೆಲಸ ಯಾರು ಮಾಡ್ಬೇಕು? ಇವಾಗ ಸಾರ್ವಜನಿಕರು ಎದ್ದು ನಿಲ್ಬೇಕು. ಸಾರ್ವಜನಿಕರು ನಿಂತ್ಬಿಟ್ಟು ಇವತ್ತು ಅಧಿಕಾರ ಅವಧಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಅವರು ಮುಂದೆ ನಿಂತ್ಕೊಂಡು ಇವತ್ತು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ಲೇಬೇಕನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತೆ, ಇಲ್ಲ ಸಾಧ್ಯವಾಗ್ತಾ ಇಲ್ಲ. ಇವತ್ತು ಮಾಧ್ಯಮದವರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದ್ರೆ ಖುಷಿ ಆಗ್ತಿದೆ.
ವಿಷಯಪ್ಪ ಏನಂದ್ರೆ ಸೊಂಡೂರು ತಾಲೂಕಿನಲ್ಲಿ ಡಾಕ್ಟರ್ ಕೊರತೆ ಇದೆ. ಅದರಲ್ಲಿ ಬಂದು ನಮ್ಮ ಮೇನ್ ಇರೋ ಡಾಕ್ಟರ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈಗ ಒಂದ್ಸರಿ ಡಾಕ್ಟರ್ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ 1 ವರ್ಷ 2 ವರ್ಷ ಬೇಕಾಗಿದೆ. ಯಾಕಂದ್ರೆ ನಮ್ಮ ಸೊಂಡೂರು ತಾಲೂಕಿನಲ್ಲಿ ಡಾಕ್ಟರ್ ಬರ್ಬೇಕಂದ್ರೆ ಯಾರು ಬರೋದು ಇಲ್ಲ. ಯಾಕಂದ್ರೆ ಒಂದು ಇಂಟೀರಿಯರ್ ಪ್ಲೇಸ್ ಆದ್ರಿಂದ ಯಾರು ಬರಕ್ ಇಷ್ಟಪಡಲ್ಲ. ಹಾಗಾಗಿ ಇರೋ ಡಾಕ್ಟರ್ಗಳನ್ನ ಉಳಿಸ್ಕೋಬೇಕಂತೇಳಿ ಈಗ ಇತ್ತೀಚೆಗೆ ನಮ್ಮ ಕಿರಣ್ ಡಾಕ್ಟರ್ ಅವ್ರನ್ನ ವರ್ಗಾವಣೆ ಮಾಡಿರೋದ್ರಿಂದ ನಮ್ಮ ಸೊಂಡೂರು ಜನತೆ ನಾವು ರೈತ ಸಂಘದವರು ಎಲ್ಲ ಅವರಿಗೆ ನಮ್ಮ ಮತ್ತೆ ಇಲ್ಲೇ ಬಂದು ಕೆಲಸ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ಇಲ್ಲಿ ಗಣಿ ಚಟುವಟಿಕೆ ಹೆಚ್ಚು ನಡೆಯುವುದರಿಂದ ಅಪಘಾತಗಳು ಹೆಚ್ಚು, ಆಮೇಲೆ ಸಮಸ್ಯೆಗಳು ತುಂಬಾ ಇದಾವೆ. ಆದ ಕಾರಣ ಈ ಕೂಡಲೇ ನಮ್ಮ ಡಾಕ್ಟರ್ ಕಿರಣ್ ಅವ್ರನ್ನ ಮತ್ತೆ ಯಥಾಸ್ಥಿತಿಗೆ ಇಲ್ಲೇ ಸೊಂಡೂರಲ್ಲೇ ಬರ್ಬೇಕಂದೇಳಿ ನಮ್ಮ ರೈತ ಸಂಘ ಮತ್ತೆ ನಮ್ಮ ಬೇರೆ ಸಂಘಟನೆಗಳೆಲ್ಲ ಒತ್ತಾಯಿಸ್ತವೆ. ಯಾಕಪ್ಪ ಅಂದ್ರೆ ನಾವು ನೋಡ್ಬೋದು ಈಗ ಹಾಸ್ಪಿಟಲ್ ಅಲ್ಲಿ ಅತಿ ಹೆಚ್ಚು ಬಳಲ್ತಕ್ಕಂತ ಕಾಯಿಲೆಗಳು ಜಾಸ್ತಿ ಇದೆ. ನಾವು ಹಗಲೆಲ್ಲ ಬಳ್ಳಾರಿಗೆ ಹೊಸಪೇಟೆಗೆ ಹೋಗಕ್ ಆಗಲ್ಲ. ಇರೋದು ಇಲ್ಲಿ ಡಾಕ್ಟರ್ನ ಉಳಿಸ್ಕೋಬೇಕಂತೇಳಿ ನಮ್ಮ ರೈತ ಸಂಘ ಒತ್ತಾಯ ಇದೆ. ಹಾಗಾಗಿ ನಮ್ಮ ಈ ಕರೆಗೆ ಮಾನ್ಯ ಶಾಸಕರಾದ ಅನ್ನಪೂರ್ಣ ತುಕಾರಾಮ್ ಅಕ್ಕನವರು ನಮಗೆ ಡಾಕ್ಟರ್ ಕಿರಣ್ ಅವರು ಮತ್ತೆ ಹೆಚ್ಚುವರಿ ಡಾಕ್ಟರ್ಗಳನ್ನ ಇಲ್ಲಿ ಎದಕಂದ್ರೆ ಈಗ ಚರ್ಮ ಡಾಕ್ಟರ್ ಇಲ್ಲ, ಕಣ್ಣಿನ ಡಾಕ್ಟರ್ ಇಲ್ಲ, ಆಮೇಲೆ ಹೆರಿಗೆ ಡಾಕ್ಟರ್ ಇಲ್ಲ, ಇಂಥವ್ರೆಲ್ಲ ಅಲ್ಲಿನ ಡಾಕ್ಟರ್ ಇವರೆಲ್ಲ ಇಲ್ಲ. ಆ ಕಾರಣ ಆದಷ್ಟು ಬೇಗನೆ ಎಲ್ಲಾ ಡಾಕ್ಟರ್ಗಳನ್ನ ಇಲ್ಲಿ ಸೊಂಡ್ರಿಗೆ ತರಬೇಕಂತೇಳಿ ಅವ್ರಿಗೆ ವಿನಂತಿಸಿಕೊಳ್ಳುತ್ತೇವೆ. ಈಗ ಅವರು ಸುಮಾರು 8 ವರ್ಷ ಆಗಿದೆ ಅಂತ ಹೇಳಿ. ಹೌದು, ಡಾಕ್ಟರ್ ಬಂದು 8 ವರ್ಷ ಆಗಿದೆ. ಮತ್ತೆ ಅದು ಸರ್ಕಾರದ ನಿಯಮ ಪ್ರಕಾರ ಅವರು ವರ್ಗಾವಣೆ ಆಗಿದ್ದಾರೆ ಅನ್ನುವಂಥದ್ದಿದೆ. ಅದಕ್ಕೆ ಹೇಳ್ತೀವಿ. ಈಗ ನಿಯಮಗಳು ಬೇರೆ, ನಮ್ ಸೊಂಡೂರು ಬೇರೆ ಆಗುತ್ತೆ. ಯಾಕಂದ್ರೆ ನಿಯಮಗಳನ್ನ ನೋಡ್ಕೊಂತ ಹೋದ್ರೆ ಈಗ ಇವ ಡಾಕ್ಟರ್ಗಳಿಲ್ಲ. ಇವಾಗ ಟ್ರಾನ್ಸ್ಫರ್ ಆಗಿ 2-3 ವರ್ಷ ಆಗಿದೆ. ಆ ಡಾಕ್ಟರ್ಗಳು ಕಣ್ಣಿನ ಡಾಕ್ಟರ್ ಇಲ್ಲ, ಚರ್ಮದ ಡಾಕ್ಟರ್ ಇಲ್ಲ, ಯಾರು ಇಲ್ಲ. ಈಗ ಮತ್ತೆ ಇವ್ರು ಹೋದ್ರೆ ಇನ್ನ 2 ವರ್ಷ ಆಗುತ್ತೆ. ಹಾಗಾಗಿ ಇವ್ರನ್ನ ಹಂಗೆ ಯಥಾಸ್ಥಿತಿಯಲ್ಲಿ ಕಾಪಾಡ್ಬೇಕಂತೇಳಿ ಅವ್ರನ್ನ ಬೇಡ್ಕೊಳ್ತೇವೆ. ಇಲ್ಲಿಗೆ ತರುವಂತದ್ದು ಜನಪ್ರತಿನಿಧಿಗಳಾದಂತವ್ರು ಇಲ್ಲಿಗೆ ತರಬೇಕು. ಇದೇ ಸ್ಥಳೀಯವಾಗಿ MP MLA ಇದಾರೆ, ಮತ್ತೆ ಅವ್ರನ್ನ ಕೇಳ್ಬೋದಾಯ್ತಲ್ಲ ನೀವು? ಈಗ ಅದಕ್ಕೆ ಅವ್ರಿಗೆ ಮನವರಿಕೆ ಮಾಡ್ತಾ ಇದೀವಿ. MLA ಆಗಿರ್ಬೋದು, ಆಮೇಲೆ MP ಆಗಿರ್ಬೋದು, ಅವ್ರಿಗೆ ಒಂದು ಮನವಿ ಮಾಡ್ತಾ ಇದೀವಿ. ನಮ್ಮ ಸೊಂಡೂರು ತಾಲೂಕಿಗೆ ಈ ತರ ಡಾಕ್ಟರ್ಗಳು ಇಲ್ಲ. ಈಗ ಇದಕ್ಕೋಸ್ಕರ ತಾವು ಘನ ಸರ್ಕಾರಕ್ಕೆ ತಮ್ಮ ಒಂದು ಅಧಿಕಾರವನ್ನು ಬಳಸ್ಕೊಂಡು ಇಲ್ಲಿ ನಮ್ಮ ಡಾಕ್ಟರ್ ತರುವಂತ ವ್ಯವಸ್ಥೆ ಮಾಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇವೆ. ರಾಷ್ಟ್ರೀಯ ದಲಿತ ಸೇನೆ ಆಗಿರುವುದರಿಂದ ಮತ್ತು ನಮ್ಮ ರಾಜ್ಯದಲ್ಲಿ ಯಲಸಂಗಿ ಸಾರ್ ನೇತೃತ್ವದಲ್ಲಿರ್ತಕ್ಕಂಥ ನಮ್ಮ ಸಂಡೂರು ತಾಲೂಕು ದಲಿತ ಸೇನೆ ವತಿಯಿಂದ ಈ ದಿನ ನಾವು ಸಂಡೂರಲ್ಲಿ ನಮ್ಮ ಕಿರಣ್ ಸಾರ್ ಅಂತೇಳಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಿಂದೆ ಕೆಲವೊಂದು ರೋಗಿಷ್ಠಗಳಿಗೆ ಮನೆಗಳಿಗೆಲ್ಲ ಹೋಗಿ ಅವರೆಲ್ಲ ವೈದ್ಯ ಅವ್ರದ್ದು ತಪಾಸಣೆ ಮಾಡಿ ಅವ್ರಿಗೆಲ್ಲ ಒಳ್ಳೆ ಕೆಲಸಗಳು ಕಾರ್ಯಗಳು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಸಂಡೂರ್ಲಿಂದ ಮತ್ತೆ OPGಗೆ ಬರ್ಬೇಕಂತ ಹೇಳಿ ಅವ್ರಿಗೆ ವರ್ಗಾವಣೆ ಮಾಡ್ತಾ ಇದಾರಂತೆ. ಹಾಗಾಗಿ ಈಗ ಹಿಂದೆ THO ಇದ್ರು, ಅವರು ಬೇರೆ ಕಡೆ ಹೋಗಿರೋದ್ರಿಂದ 1-1.5 ತಿಂಗಳಾಗಿದೆ. ಅಲ್ಲಿ THನು ಇಲ್ಲ. ಈಗ ಇಲ್ಲಿ ಡಾಕ್ಟರ್ಗಳೆಲ್ಲ OPGಗೆ ಹೋದ್ರೆ OPDಗೆ ಹೋದ್ರೆ ಇಲ್ಲಿ ಇರ್ತಕ್ಕಂಥವ್ರನ್ನ ನೋಡ್ಕೊಳ್ತಕ್ಕಂಥ ಪೇಷಂಟ್ಗಳು ಯಾರು ಅಂತ ಹೇಳಿ ಒಂದು ಸನ್ನಿವೇಶ. ಅದೇ ರೀತಿಯಾಗಿ ಇವತ್ತು ಸಂಡೂರು ತಾಲೂಕಿನಲ್ಲಿ ಹಲವಾರು ಗಣಿ ಪ್ರದೇಶಗಳಿದ್ದು ಆ ಗಣಿ ಪ್ರದೇಶಗಳಲ್ಲಿ 100,000 ಗಣಿಗಳು ಲಾರಿಗಳು ಓಡಾಡ್ತಾ ಇದಾವೆ. ಅದರಲ್ಲಿ ತಿಂಗಳಿಗೆ 2-3 ಮರಣೋತ್ತರ ಆಗ್ತಾ ಇದ್ದಾರೆ. ಪ್ರತಿ ತಿಂಗಳ 3-4 ಜನ ಸಾಯ್ತಾ ಇದಾರೆ. ಯಾಕೆ ಸಾಯ್ತಾ ಇದಾರ? ಇವತ್ತು ಇಲ್ಲೆಲ್ಲ ಧೂಳಿನ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆ ಆಗಿರ್ಬೋದು. ಇವತ್ತು ಸಾರ್ವಜನಿಕರು 2 ವೀಲರ್ ಹೋಗೋದು ಬಹಳಷ್ಟು ಕಷ್ಟವಾಗಿರ್ತದೆ. ಅದರಿಂದನೇ ಇವತ್ತು ಸತ್ತು ಕೂಡ್ಲೇನೆ ಬರೋದೇ 100 ಬೆಡ್ ಹಾಸ್ಪಿಟ್ಲಿಗೆ. ಅಲ್ಲಿ ಡಾಕ್ಟರ್ಗಳು ಇದ್ರೆ ಅವ್ರು ನೋಡ್ಲಿಕ್ಕೆ ಬೇರೆ, ಮತ್ತೆ ಇಲ್ಲಿ ಸಾರ್ವಜನಿಕರ ತೊಂದರೆಗಳು ನೋಡ್ಲಿಕ್ಕೆ ಬೇರೆ. ಇವೆಲ್ಲ ಸಪ್ರೇಟ್ ಇದ್ದಾಗ ಅಲ್ಲಿ ಎಷ್ಟು ಮಂದಿ ಡಾಕ್ಟರ್ ಇದ್ರು ಕೂಡ ಸಾಲ್ದಾಗೈತಿ. ಹಂಗಾಗಿ ಇವತ್ತು ನಾವು ಆ ಡಾಕ್ಟರ್ಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ಲಾರ್ದಂಗೆ ಇದೇ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಂತೇಳಿ ಕಿರಣ್ ಸಾರ್ ಅವರಿಗೆ ಮತ್ತು ನಾವು ಇಲ್ಲೇ ಇರ್ಬೇಕಂತೇಳಿ ಈಗ ಮಾನ್ಯ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಬಳ್ಳಾರಿ ಡಿಸ್ಟಿಕ್ಗೆ ಅವರು ಲೆಟರ್ ಮುಖಾಂತರ ಮಾಡಿ ಮತ್ತೆ ಅವರು ಇಲ್ಲೇ ಉಳ್ಕೊಳ್ಳಿಕ್ಕೆ ಮಾಡ್ಬೇಕು. ಆಮೇಲೆ THO ಇಲ್ಲ. ಮೇನ್ ಇಲ್ಲಿ THO ಇದ್ರೆ ಆಡಳಿತ ಚೆನ್ನಾಗಿರ್ತೈತಿ. THOನೇ ಇಲ್ಲ ಅಂದ್ರೆ ಆಡಳಿತ ದುರ್ಬಲವಾಗುತ್ತದೆ. ಹಂಗಾಗಿ ಇವತ್ತು ಪ್ರತಿಯೊಬ್ರು ನಮ್ಮ ಸಂಘಟನೆಯಿಂದ ಕೇಳೋದಿಷ್ಟೇ, ಇಲ್ಲಿ ಸಾರ್ವಜನಿಕರ 100 ಬೆಡ್ ಹಾಸ್ಪಿಟಲ್ ಅಂತ ಇದಾರ. ಅದ್ರೊಳಗಡೆ 1000 ಮಂದಿ 500 ಮಂದಿ ದಿನ ಬೆಳಿಗ್ಗೆ ಇದ್ರೆ ಅವರಿಗೆ ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂತ ವ್ಯವಸ್ಥೆಗಳಿಲ್ಲ. ಇಲ್ಲಿ ಇನ್ನ ಅತಿ ಹೆಚ್ಚು ಜಾಸ್ತಿ ಒಂದು ಸುಸಜ್ಜಿತವಾಗಿ ಒಂದು ಆಸ್ಪತ್ರೆ ಆಗ್ಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ಇವತ್ತು ಗಣಿನಾಡ ಆಗಿರೋದ್ರಿಂದ ಇವತ್ತು ಕೋಟಿಗಟ್ಟಲೆ ಹಣ ಐತಿ. ಎಲ್ಲಾ ಒಂದು ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಜಿಲ್ಲೆಗಳು, ತಾಲೂಕುಗಳಲ್ಲಿ ಒಳ್ಳೊಳ್ಳೆ ಹೈಟೆಕ್ ಇವತ್ತು 100 ಬೆಡ್ ಹಾಸ್ಪಿಟಲ್ಗಳು ಆಗಿದಾವೆ. ಹಾಗಾಗಿ ಇಲ್ಲಿ 100 ಬೆಡ್ ಹಾಸ್ಪಿಟಲ್ಗಳು ಇನ್ನ ಹೆಚ್ಚುವರಿಯಾಗಿ ಇಲ್ಲಿನ ಡಾಕ್ಟರ್ಗಳು ಬರ್ಬೇಕಂತೇಳಿ ನಾವೆಲ್ಲರೂ ಇವತ್ತು ಮನವಿ ಕೊಡ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್.
ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ಇಲ್ಲಿ ಡಾಕ್ಟರ್ಗಳ ಕೊರತೆ ಬಹಳ ಇದೆ. ನಮ್ದು ಸಂಡೂರು ತಾಲೂಕು ಹಿಂದುಳಿದ ತಾಲೂಕು ಅಂತ ಹೇಳ್ತಾ ಇದಾರ. ಇಲ್ಲಿ ಡಾಕ್ಟರ್ ಕಣ್ಣಿನ ಡಾಕ್ಟರ್ ಆಗಿರ್ಬೋದು, ಒಂದು ಇಲ್ದ ವ್ಯವಸ್ಥೆ ಇದೆ ಇಲ್ಲಿ. ಹೌದಾ, ಅಂತದ್ರಲ್ಲಿ ಇವಾಗ ನಮ್ ಕಿರಣ್ ಡಾಕ್ಟರ್ ನಮಗೆ ಸ್ಟಾರ್ಟ್ ಆಗ್ಬಿಟ್ಟದ್ರಿ. ಇಲ್ಲಿ ಡಸ್ಟ್ ಅಲರ್ಜಿಗೆ ಕೆಲವು ಡಾಕ್ಟರ್ ಬರ್ತಾ ಇಲ್ಲ ಇಲ್ಲಿಗೆ. ಸಂಡೂರು ತಾಲೂಕಿಗೆ ಬೇಡಪ್ಪ ಯಾಕ ಅಂತಾರೆ. ಇವರು ಸೆಟ್ ಆಗಿದ್ದಾರೆ 8 ವರ್ಷದಿಂದ. ಇಲ್ಲಿ ಹಂಗಾಗಿ ಜನಗಳು ಕೂಡ ಅನುಕೂಲ ಆಗ್ಬಿಟ್ಟಾರ್ರಿ. ಜನಗಳು ಯಾರನ್ನ ಕೇಳ್ಬೋದು, ಇಲ್ಲಿ ಇಷ್ಟು ಜನದಲ್ಲಿ ಬಂದಿದಾರಲ್ಲ, ಇರ್ಲಿ ಕಿರಣ್ ಡಾಕ್ಟರ್ ಅಂದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು. ಈ ML ಗಮನಕ್ಕೆ ತಂದಿದೀವಿ, ಅವರಿಗೂ ಒಂದು ಲೆಟರ್ ಮಾಡಿದೀವಿ. ಅವ್ರು ಯಾವುದೇ ಕಾರಣಕ್ಕೂ ಇವ್ರನ್ನ ಬಿಟ್ಕೊಡ್ಬಾರ್ದು, ಇಲ್ಲಿ ಇರ್ಬೇಕಂತ ಹೇಳಿ. ಈಗ ನೀವ್ ಹೇಳಿದ್ರೆ ಚಂದ್ ಡಾಕ್ಟರ್, ಕಣ್ಣಿನ ಡಾಕ್ಟರ್ ಇಂತಾರೆಲ್ಲ ಇಲ್ಲ ಅಂತ. ಆ ಡಾಕ್ಟರ್ಗಳು ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸಲ್ಲ? ಇಲ್ಲಿ ಸುಮಾರು ವರ್ಷದಿಂದ ಸುರಿಯಸ್ತಲ್ರಿ. ಇವಾಗ ಒಂದು 2 ವರ್ಷದಿಂದ ಅವ್ರು ಟ್ರಾನ್ಸ್ಫರ್ ಆಗಿಬಿಟ್ಟಿದ್ದಾರೆ. ಇದ್ರು ಕಾಲಿನ ಎಲ್ಬ್ ಡಾಕ್ಟರ್ಗಳು ಇದ್ರು. ಅವ್ರು ಟ್ರಾನ್ಸ್ಫರ್ ಆಗಿ ಬರಕ ಇಲ್ಲಿ ಸೊಂಡ್ರ ತಾಲೂಕು ಅಂದ್ರೆ ಒಳ್ಳೆ ಅಂತಾರ. ಇದು ಡಸ್ಟ್ ಅಲರ್ಜಿ ಯಾಕಪ್ಪ ಬೇಡ, ನಮ್ಗೆ ಮೈನಿಂಗ್ ಏರಿಯಾ ಇದು, ಡೈಲಿ ಅಪಘಾತ ಆಗ್ತದ ನೋಡ್ತಾ ಇದ್ರಲ್ಲ. ಹಂಗಾಗಿ ನಮಗೆ ಕಿರಣ್ ಡಾಕ್ಟರ್ ಸೆಟ್ ಆಗಿಬಿಟ್ಟಿದ್ರಿ. ಇಲ್ಲಿ ಈ ಏರಿಯಾಕ್ ಸೆಟ್ ಆಗಿಬಿಟ್ಟಿದ್ರೆ. ಹಂಗಾಗಿ ನಾವು ಕಿರಣ್ ಡಾಕ್ಟರ್ ಇರಲ್ಲ ಎಂಬುದು ನಮ್ಮ ಉದ್ದೇಶ. ಈಗ ಇಲ್ಲಿ ನಮ್ಮ DMS ಬಂದಿದೆ, ಸಾವಿರ ಕೋಟಿ ಇದೆ. ಅದನ್ನ ಉನ್ನತ ದರ್ಜೆಗೆ ಒಂದು ಹೈಟೆಕ್ ಹಾಸ್ಪಿಟಲ್ ಮಾಡಿ ನಿರ್ಮಾಣ ಮಾಡಂತ ಬಗ್ಗೆ ನೀವು ಹೋರಾಟ ಮಾಡ್ಬೋದಲ್ಲ? ಮಾಡಿದ್ರಲ್ರಿ, ನಾವ್ ಒಂದ್ಸರಿ ಮನವಿ ಕೊಟ್ಟಿವಲ್ರಿ, ಉನ್ನತ ದರ್ಜೆಗೆ ಏರ್ಸ್ಬೇಕು ಇದನ್ನ ಅಂತೇಳಿ. ಇದನ್ನ ಮಾಡ್ತಂತ ಶಾಸಕರು ಹೇಳಿದ್ದಾರೆ. ಕಾದ್ ನೋಡ್ಬೇಕು. ನಾವ್ ಇನ್ನೊಂದ್ಸರಿ ಆದ್ರೂ ಕೂಡ ಮತ್ತೆ ಇದೇ ಹೋರಾಟ ಮಾಡ್ಬೇಕಾಯ್ತು. ಮಾಡ್ಲಿದ್ರ ಇಲ್ಲಿ ಡಾಕ್ಟರ್ಗಳ ಕೊರತೆ ಬಹಳ ಐತ್ರಿ. ಅಲ್ಲಿನ ಡಾಕ್ಟರ್ ಇಲ್ಲ. ಸ್ವಲ್ಪ ಈ ನಮ್ ಹಿಂದುಳಿದ ತಾಲೂಕ ಆಗಿರೋದ್ರಿಂದ ಇಲ್ಲಿ ಡಾಕ್ಟರ್ ಹೆಚ್ಚು ಡಾಕ್ಟರ್ಗೆ ನಾವು ಆದ್ಯತೆ ಕೊಡ್ಬೇಕಂತ ಹೇಳ್ತಾರೆ. ಆರೋಗ್ಯಕ್ಕೆ ಆದ್ಯತೆ ಕೊಡ್ಬೇಕಂತ ಹೇಳ್ತಾರೆ. ಡಾಕ್ಟರ್ ಇರೋ ಡಾಕ್ಟರ್ನೇ ಕರ್ಕೊಂಡು ಹೋದ್ರೆ ನಾವ್ ಯಾರನ್ನ ಕರ್ಕೊಂಡ್ ಬರೋಣ? ಮತ್ತೆ ಬರಕ್ ಯಾರು ಇಲ್ಲಿ ಸಂಡೂರು ತಾಲೂಕಿಗೆ ಬರಕ್ ಯಾರು ಒಪ್ಪಲ್ಲ. ಇಲ್ಲಿ ಒಪ್ಪಲ್ಲ ಅಂತ ಯಾರು ನಿಮ್ಗೆ ಏನಾದ್ರು ತಿಳಿಸಿದ್ರೆ, ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರಲ್ಲ, ಕಾರ್ಯನಿರ್ವಹಿಸಲ್ಲ ಅಂತ ಏನಾದ್ರು? ಗೊತ್ತ್ರಿ, ನಾವು ಹಿಂದೆ ಎಲ್ಲ ಕೇಳಿದ್ರೆ ನಾವು ಸಂಡೂರು ತಾಲೂಕ ಬೇಡಪ್ಪ ಅಂತಾರ. ಈ ಡೆಸ್ಟ್ ಎಲ್ಲ ನಾವು ಸಂಡೂರು ತಾಲೂಕೆ ಬೇಡ ಅಂತ ಹೇಳೇ ಬಿಟ್ಟಿದ್ರು. ಅವಾಗ ಆರ್ಡರ್ ಆದ್ರೂ ಕೂಡ ಕ್ಯಾನ್ಸಲ್ ಆಗಿದ್ದೈತಿ. ನಮ್ದು ಗ್ರೂಪ್ ಐತಿ ಬೇಕಾರೆ. ಅದ್ ನಾವ್ ಅಲ್ಲೇ ಸಂಡೂರು ತಾಲೂಕಿಗೆ ಅಂತ ಹೇಳ್ತಿದಾರ. ಹಂಗಾಗಿ ಡಾಕ್ಟರ್ ಸೆಟ್ ಆಗಿರೋ ಅನುಕೂಲ ಆಗಿದ್ರೆ ಇವ್ರು ಇರಲ್ಲ ಅಂತ ಹೇಳಿ ನಮ್ಮ ಮನವಿ ಅಷ್ಟೇ. ಆ ತಾಲೂಕು ಆಡಳಿತ ಅದ್ರ ಬಗ್ಗೆ ಜಾಗೃತಿ ವಹಿಸಬೇಕು, ಗೊತ್ತಾಗ್ತಾ ಇಲ್ಲ. ಇದೊಂದು ವಿಪರ್ಯಾಸ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಇರುವಂತ ವೈದ್ಯರನ್ನ ಇಟ್ಕೊಂಡು ಇನ್ನ ವೈದ್ಯರನ್ನ ನೇಮಕ ಮಾಡಿ ಅನ್ನೋದು ನಮ್ಮ ಆಗ್ರಹ ಬಿಟ್ರೆ, ಇನ್ನ ಇರುವಂತ ವೈದ್ಯಗಳನ್ನ ಇಲ್ಲಿ ಸಂಡೂರಿಂದ ಎತ್ತ ಹಾಕಿದ್ರೆ ಇಲ್ಲಿ ಸಂಡೂರು ಜನಗಳಿಗೆ ಜೀವಕ್ಕೆ ಬೆಲೆನೇ ಇಲ್ಲದಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ತಾ ಇರುವಂತ ಕಾರಣ. ಸೊ ಈಗಿರುವಂತ ಡಾಕ್ಟರ್ಗಳನ್ನ ಇರಬೇಕು, ಮತ್ತೆ ಇನ್ನ ಎಕ್ಸ್ಟ್ರಾ ಇನ್ನೊಂದು ಒಬ್ರು ಇಬ್ಬರನ್ನ ನುರಿತ ಡಾಕ್ಟರ್ಗಳನ್ನ ಇಲ್ಲಿ ನೇಮಕಗೊಳಿಸ್ಬೇಕು ಅನ್ನೋದು ನಮ್ಮ ದಲಿತ ಸೇನೆ ಎಲ್ಲ ಆಗ್ರಹವಾಗಿರ್ತದೆ. ಈಗ ರೋಗಗಳು ಉದ್ಭವ ಆಗ್ತಾನೆ ಇದಾವೆ. ಇಲ್ಲಿ ನೋಡ್ಲಿಕ್ಕೆ ಯಾರಿಲ್ಲ ಅಂತಂದ್ರೆ ನಾವು ಇಲ್ಲಿ ಬರೀ ನಾವು ಮರಣ ಹೊಂದೋದಿಕ್ಕೆ ಇಲ್ಲಿ ಹುಟ್ಟಿದೀವಿ ಅಂತ ಅನ್ಸ್ಬಿಟ್ಟಿದೆ ಒಂದು ಲೆಕ್ಕಕ್ಕೆ. ಬರೀ ದುಡ್ಡು ಕೊಳ್ತಾರೆ. ಹೆಚ್ಚಾಗಿ ರೆವೆನ್ಯೂ ಜನರೇಟ್ ಮಾಡ್ಕೊಂಡು ತಾಲೂಕಿನಿಂದ ತಗೊಳ್ತಾರೆ. ಬಟ್ ಅಲ್ಲಿಂದ ಆ ರೆವಿನ್ಯೂ ಇಂದ ಒಂದ್ ಒಳ್ಳೆಯ ಮೂಲ ಸೌಕರ್ಯಗಳನ್ನ, ಫಂಡಮೆಂಟಲ್ ರೈಟ್ಸ್ ಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸದೇ ಇದ್ರೆ ತಾಲೂಕು ಆಡಳಿತ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಅಧಿಕಾರಿಗಳು, ಎಲ್ಲಾ ಇಲಾಖೆಗಳು ಕೂಡ ಇನ್ಮೇಲೆ ಜಾಗ್ರತೆ ವಹಿಸಿ ಇನ್ ಮುಂದೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಈ ಮೂಲಕ ಸರಿಯಾದ ರೀತಿಯಿಂದ ನಿರ್ವಹಿಸಬೇಕು ಅನ್ನೋದು ನಮ್ಮ ದಲಿತ ಸೇನೆ ಆಗ್ರಹ ಕೂಡ ಆಗಿರ್ತದೆ. ಮತ್ತೆ ಒಂದು ಎಚ್ಚರಿಕೆ ರೂಪದಲ್ಲಿ ಕೂಡ ಇರ್ತೀವಿ. ಇದೇ ತರ ಮಾಡ್ತಾ ಹೋದ್ರೆ ಮುಂದಿನ ದಿನದಲ್ಲಿ ನಾವು ದಲಿತ ಸೇನೆ ಮುಖಾಂತರ ಒಳ್ಳೆ ಒಂದು ದೊಡ್ಡ ಹೋರಾಟನೇ ನಾವು ಹಮ್ಮಿಕೊಳ್ಳಕ್ಕೆ ಇನ್ಮೇಲೆ ಇಚ್ಛಿಸ್ತೀವಿ ದಲಿತ ಸೇನೆ ವತಿಯಿಂದ. ನಮ್ಮ ಅಧ್ಯಕ್ಷರಾಗ್ಲಿ